ಏನಿವತ್ತು ದಿನ ಕಾದ್ರಿಪುರ ಗ್ರಾಮದಲ್ಲಿ ಸುಮಾರು 11.5 ಎಕರೆಗೂ ಹೆಚ್ಚಿಗೆ ಜಾಗ ಇವತ್ತಿನ ದಿನ 2001-2ರಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಬಡವರಿಗೆ ನಿವೇಶನ ರೈತರಿಗೆ ಕೊಡಬೇಕು ಅಂತೇಳಿ ಅವತ್ತಿನ ದಿನ ಖರೀದಿ ಮಾಡಿತ್ತು ಖಾಸಗಿ ವ್ಯಕ್ತಿಗಳಿಂದ. ಅದಾದಮೇಲೆ ಏನು ಸುಮಾರು 20 ವರ್ಷದಿಂದ ಈ ಜಾಗಗಳಿಗೆ ನಾವು ಹೆಚ್ಚಿಗೆ ಗಮನ ಕೊಟ್ಟಿರಲಿಲ್ಲ. ಹಳೆ ಅಧಿಕಾರಿಗಳಾಗಿರ್ಬೋದು, ನಮ್ಮ ನಗರಸಭೆ ಗಮನ ಕೊಟ್ಟಿರಲಿಲ್ಲ. ಹಾಗಾಗಿ ಕೆಲವರು ಇಲ್ಲಿ ಅಕ್ರಮವಾಗಿ ಕೆಲವೊಂದು ಜಾಗಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು ಈ ಥರ ಎಲ್ಲ ಸುಮಾರಷ್ಟು ಆಗಿದೆ. ಹಾಗಾಗಿ ಈ ಅಕ್ರಮಗಳ ಬಗ್ಗೆ ನಾವು ದೂರು ಕೊಟ್ಟಾಗ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಮತ್ತು ವಿಶೇಷವಾಗಿ MLA ಅವರು, ಮಾನ್ಯ ಶಾಸಕರು ಇದಕ್ಕೆ ವಿಶೇಷವಾದ ಒತ್ತು ಕೊಟ್ಟು ಪೊಲೀಸ್ ಇಲಾಖೆಗೆ ಮತ್ತು ತಹಶೀಲ್ದಾರ್ ಆಗಿರ್ಬೋದು, AC ಅವ್ರಿಗಾಗಿರ್ಬೋದು ಮತ್ತು DC ಅವ್ರಿಗೆ ಖುದ್ದು ಅವರೇ ಎಲ್ಲ ಫೋನ್ ಮಾಡಿ ಏನು ನಗರಸಭೆ ನಿವೇಶನಗಳು ಅಥವಾ ನಗರಸಭೆ ಜಾಗಗಳು ಒತ್ತುವರಿ ಆಗಿದೆ, ತೆರವುಗೊಳಿಸೋದಕ್ಕೆ ಯಾವುದೇ ಮುಲಾಜಿಲ್ದಿರ ಕ್ರಮ ತಗೊಳ್ಳಿ ಅಂತೇಳಿ ಎಲ್ರಿಗೂ ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಎಲ್ಲ ಕೋಲಾರದ ನಾಗರಿಕರ ಪರವಾಗಿ ಮಾನ್ಯ ಅಧ್ಯಕ್ಷರಿಗೆ, ಮಾನ್ಯ ಶಾಸಕರಿಗೆ ಮತ್ತು ಪೌರಾಯುಕ್ತರಿಗೆ ಎಲ್ರಿಗೂ ನಾನು ಅಭಿನಂದನೆಗಳು ಕೃತಜ್ಞತೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ದಿನ ಸುಮಾರು ಒಂದು 6.5 ಎಕರೆಗೆ ಇವತ್ತಿನ ದಿನ ಫೆನ್ಸಿಂಗ್ ಕಾರ್ಯ ನಡೀತಾ ಇದೆ. ಸುಮಾರು ಏನಿಲ್ಲ ಅಂದರೂ ಇವತ್ತಿನ ದಿನ ಒಂದು 24 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಜಾಗ ಆಗಿದೆ. ಹಾಗಾಗಿ ಮತ್ತು ಏನು ರಿಮೈನಿಂಗ್ ಈ 6.5 ಎಕರೆ ಬಿಟ್ಟು ಇನ್ನೂ ಒಂದು 5 ಎಕರೆ ಜಾಗ ಇದೆ. 5 ಎಕರೆ ಜಾಗದಲ್ಲಿ ಸುಮಾರು 1-2 ಸಿವಿಲ್ ಡಿಸ್ಪ್ಯೂಟ್ ಇದೆ, ಕೋರ್ಟಲ್ಲಿದೆ. ಮತ್ತು ಇನ್ನೊಂದು ಜಾಗ 39 ಗುಂಟೆ ಏನು ಪೋಡಿ ಆಗಬೇಕು, ಅದು ನಮ್ಮ ಹೆಸರಲ್ಲೇ ಇದೆ. ಅದೇನು ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಪೋಡಿ ಆದಮೇಲೆ ಈ ಕೂಡಲೇ 1 ತಿಂಗಳಲ್ಲೇ ಅದು ತಾತ್ಕಾಲ ಪೋಡಿನೂ ಅಪ್ಲೈ ಮಾಡಿದ್ದೀರಿ, ಅದು ಕ್ಲಿಯರ್ ಆಗುತ್ತೆ. ಹಾಗಾಗಿ ಸುಮಾರು ಒಂದು 7.5 ಎಕರೆ ಇಮಿಡಿಯೇಟಾಗಿ ಕ್ಲಿಯರ್ ಆಗುತ್ತೆ. ಮತ್ತು ರಿಮೈನಿಂಗ್ ಒಂದು 4-5 ಎಕರೆ ಏನು ಸಿವಿಲ್ ಡಿಸ್ಪ್ಯೂಟ್ ಇದೆ ಅದನ್ನು ಈ ಕೂಡಲೇ ಒಳ್ಳೆಯ ವಕೀಲರನ್ನ ಇಟ್ಟು ಯಾವುದೇ ರೀತಿಯಲ್ಲೂ ಖಾಸಗಿ ವ್ಯಕ್ತಿಗಳಿಗೆ ಅನುಕೂಲ ಆಗೋ ಥರ ಇಷ್ಟು ದಿನ ಏನು ನಗರಸಭೆಯಲ್ಲಿ ವ್ಯವಸ್ಥೆ ಇತ್ತು ಅದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಎಲ್ಲ ನಗರಸಭೆ ಸದಸ್ಯರು ಒಕ್ಕರ್ಲಿನಿಂದ ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ ಏನು ಟೋಟ್ಲು 11.5 ಎಕರೆ ಕಾದ್ರಿಪುರದಲ್ಲಿ ಜಾಗ ಇದೆ ಅಷ್ಟೂ ಕ್ಲಿಯರ್ ಮಾಡಿ ಮಾನ್ಯ ಅಧ್ಯಕ್ಷರು ಮತ್ತು ಮಾನ್ಯ ಶಾಸಕರು ಮತ್ತು ಎಲ್ಲ ನಗರಸಭೆ ಸದಸ್ಯರ ಒಂದು ಸಹಕಾರದಿಂದ ಈ ಕೂಡಲೇ ಒಂದು 6 ತಿಂಗಳ ಒಳಗಡೆ ಎಲ್ಲ ಈ ಸುಮಾರು ಏನು ಒಂದು 7-8 ಎಕರೆ ನಮಗೆ ಜಾಗ ಸಿಗುತ್ತೆ. ಅದರಲ್ಲಿ ಸುಮಾರು ಒಂದು 400-500 ಜನಕ್ಕೆ ಏನು ಸೈಟ್ಗಳು ಕೊಡೋದಕ್ಕೆ ಈ ಕೂಡಲೇ ಒಂದು 6 ತಿಂಗಳ ಒಳಗಡೆ ಕೊಡೋದಕ್ಕೆ ನಮ್ಮ ಅಧ್ಯಕ್ಷರು ವಿಶೇಷವಾದ ಒಂದು ಕಾಳಜಿ ವಹಿಸಿದ್ದಾರೆ. ಹಾಗಾಗಿ ಈ ಕೂಡಲೇ ನಾವು ಅದನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀರಿ ಅಂತ ಹೇಳೋದಕ್ಕೆ